ಇನ್ನು ಎಎಸ್ಪಿ ನಾರಾಯಣ ಬರಮನಿ ಸ್ವಯಂ ನಿವೃತ್ತಿ ವಿಚಾರಕ್ಕೆ ಪವರ್ ಟಿವಿಗೆ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆ ಕೊಟ್ಟಿದ್ದಾರೆ. ಆ ಘಟನೆಯಾಗಿ ಈಗಾಗಲೇ 3 ತಿಂಗಳಾಯಿತು. ಅಸಮಾಧಾನ ಆಗಿದ್ರೆ ಆವತ್ತೇ ರಾಜೀನಾಮೆಯನ್ನ ಕೊಡಬೇಕಾಯಿತು. ಪವರ್ ಟಿವಿಗೆ ಶಾಸಕ ಅಶೋಕ್ ಪಟ್ಟಣ್ ಮಾತಾಡಿದ್ದಾರೆ. ಆ ಘಟನೆಯಾಗಿ ಈಗಾಗಲೇ 3 ತಿಂಗಳು ಕಳೆದು ಹೋಗಿದೆ. ಅಸಮಾಧಾನ ಆಗಿದ್ರೆ ಆವಾಗಲೇ ರಾಜೀನಾಮೆಯನ್ನ ಕೊಡಬೇಕಿತ್ತು. ಅವರು ವೈಯಕ್ತಿಕ ಕಾರಣದಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಇದರಲ್ಲಿ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ. ಬಿಜೆಪಿಯವರ ಕುಮ್ಮಕ್ಕಿನಿಂದ ರಾಜೀನಾಮೆ ಕೊಟ್ಟಿರಬೇಕು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೊಡೆಯೋಕೆ ಅಂತ ಹೋಗಿರಲಿಲ್ಲ. ರಾಜೀನಾಮೆಗೆ 2-3 ತಿಂಗಳು ಯಾಕೆ ತಗೊಂಡ್ರು? ಬಿಜೆಪಿಯವರ ಕುಮ್ಮಕ್ಕಿನಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಮನುಷ್ಯ ಅಂದಮೇಲೆ ಸ್ವಾಭಾವಿಕವಾಗಿ ಸಿಟ್ಟು ಬರುತ್ತೆ ಅಷ್ಟೇ. ಕಾರ್ಯಕ್ರಮದಲ್ಲಿ ಪ್ರೊಟೆಸ್ಟ್ ಮಾಡುವಾಗ ಕರೆದು ಕೇಳಿದ್ದಾರೆ, ಹೊಡೆದಿಲ್ಲ ಬೈದಿಲ್ಲ ಅಂತ ಸಿಎಂ ಆಪ್ತ ಶಾಸಕ ಅಶೋಕ್ ಪಟ್ಟಣ್ ಮಾತಾಡಿದ್ದಾರೆ. ಅಸಮಾಧಾನ ಇದ್ದಿದ್ರೆ ಅವತ್ತೇ ರಾಜೀನಾಮೆ ಕೊಡಬೇಕಾಗಿತ್ತು. 3 ತಿಂಗಳಾದ್ಮೇಲೆ ಯಾಕೆ ಕೊಟ್ರು? ಪವರ್ ಟಿವಿಗೆ ಶಾಸಕ ಅಶೋಕ್ ಪಟ್ಟಣ್ ಮಾತಾಡಿದ್ದಾರೆ. ಹೊಡೆದು ಇಲ್ಲ ಬೈದು ಇಲ್ಲ, ಜಸ್ಟ್ ಹೇಳಿದ್ದಾರೆ ಅಷ್ಟೇ ಅಂತ. ಇನ್ನು ನಮ್ಮ ಪ್ರತಿನಿಧಿ ಆನಂದ್ ಜೊತೆ ಅಶೋಕ್ ಪಟ್ಟಣ್ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಆಮೇಲೆ ಈಗ IPS ಅಧಿಕಾರಿ ಬರ್ಮನಿ ಅವರು ಸರ್ಕಾರಕ್ಕೆ ಬಹಳ ನೊಂದು ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ ಸರ್. ಈಗ 2 ತಿಂಗಳಾಯ್ತು ಅದು ಇಶ್ಯೂ ಆಗಿ. ಈಗ ಅವ್ರಿಗೆ ಬಹಳ ಬೇಜಾರಾಗಿ ಅವಮಾನ ಆಗಿದ್ರೆ ಅವತ್ತೇ ಕೊಡಬಾಯ್ತು, ಅಥವಾ 1 ತಿಂಗಳವರೆಗೆ ಕೊಡಬಾಯ್ತು. 3 ತಿಂಗಳು ಬಿಟ್ಟು ಕೊಡಬೇಕಂದ್ರೆ ಏನಿದೆ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾರೋ ಬಿಜೆಪಿ ಮುಖಂಡರು ನಮ್ಮ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಮಸಿ ಬೆಳೆಯೋಕ್ಕೋಸ್ಕರ ಅವರಿಗೆ ಕುಮ್ಮಕ್ ಕೊಟ್ಟು ಒಂದು ಕಂಪ್ಲೇಂಟ್ ಕೊಡಿಸಿದಂತೆ ಕಾಣುತ್ತೆ. ಅವರು ಪತ್ರದಲ್ಲಿ ಬಹಳಷ್ಟು ಒಂದು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಸರ್. ನಮ್ಮ ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷಕ್ಕೆ ಮಾಡಕ್ಕೆ ಬಂದ್ರು, ಸಾರ್ವಜನಿಕವಾಗಿ ನನಗೆ ತುಂಬಾ ಅವಮಾನ ಆಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಆಯ್ತು, ಅವ್ರು ಹೇಳಿದಾರಲ್ಲ, ಸಂತೋಷ. ಹೇಳಿ, ಇಷ್ಟು ದಿನ ಯಾಕೆ ತಡ ಮಾಡಿದ್ರು? ಅವ್ರಿಗೆ ಕಂಪ್ಲೇಂಟ್ ಕೊಡೋ, ನನ್ನ ಪ್ರಕಾರ ವೈಯಕ್ತಿಕವಾಗಿ ಹೇಳಿದ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಡೋ ನೆಸೆಸರಿನೇ ಇರಲಿಲ್ಲ. ಯಾರೋ ಬಿಜೆಪಿ ಮುಖಂಡರುಗಳಿಗೆ ಕುಮ್ಮಕ್ ಕೊಟ್ಟು ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಮಸಿ ಬೆಳಿಬೇಕು ಅಂತ ಪ್ರೆಷರ್ ಮಾಡಿ ಒಂದು ಲೆಟರ್ ಕೊಡಿಸಿದ್ದಾರೆ ಅಷ್ಟೇ. ಅಂದ್ರೆ ಸಿದ್ದರಾಮಯ್ಯನವರ ಮಾಡಿರ್ತಕ್ಕಂಥ ಅವ್ರ ವರ್ತನೆನ ಕರೆಕ್ಟ್ ಆಗಿದೆ, ಅದನ್ನ ಸಮರ್ಥನೆ ಮಾಡ್ತಾ ಇದ್ರಿ ತಾವು? ಸಮರ್ಥನೆ ಮಾಡಲೇಬೇಕಲ್ಲ. ಈಗ ಅವರು ಈಗ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳೋದು, ಈಗ ಅವ್ರ ಆಫೀಸರ್ ಸಣ್ಣ ಆಫೀಸರ್, IPS ಆಫೀಸರ್, ಅವ್ರನ್ನು ದೊಡ್ಡ ಹುದ್ದೆ ಆಗಿದ್ದವರು, ಸಣ್ಣ ಮಕ್ಕಳ ಸಬ್ ಇನ್ಸ್ಪೆಕ್ಟರ್ ASI ಅಲ್ಲ, ಅವರು IPS ಆಫೀಸರ್ ಅವರು. ಹೀಗಾಗಿದ್ದ ತಕ್ಷಣ, ಈಗ ಇದು ಅವತ್ತು ಇನ್ಸಿಡೆಂಟ್ ಆಗಿದ್ದ ತಕ್ಷಣನೇ ಕೊಡ್ಬಾಯ್ತು. ಆ ದಿವಸ ಫ್ಲೋರೇ ಕೊಡ್ಬಾಯ್ತು, ಅಲ್ಲೇನೆ ಹೇಳ್ಬೋದಾಯ್ತು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ. ದೊಡ್ಡ ಇಶ್ಯೂ ಆಗಿರೋದು ಅದು. ಏನಿಲ್ವಲ್ಲ, ಅವ್ರಿಗೇನು ಪಾಪ ಏನೋ CM ಏನೋ ಕೋಪದಾಗ ಹಿಂಗೆ ಅಂದ್ಕೊಂಡು ಪಾಪ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ರು. ಈಗ ಯಾರು ಕುಮ್ಮಕ್ ಕೊಟ್ಟಿರೋ ಗೊತ್ತಿಲ್ಲ, ಇವತ್ತಲ್ಲ ನಾಳೆ ಬೆಳಕಿಗೆ ಬರ್ತದೆ. ಅಂದ್ರೆ ಅವರು ಈಗ ಸರ್ಕಾರದಿಂದ ಅವರ ಮನವೊಲಿಕೆ ಮಾಡ್ತಕ್ಕಂಥ ಪ್ರಯತ್ನ ಏನಾದ್ರು ಆಗುತ್ತಾ? ಮನವೊಲಿಕೆ ಅವ್ರು ಬಂದು ಕೇಳ, ಏನೋ ಕ್ಲಾರಿಫಿಕೇಶನ್ ಏನ್ ಸರ್ ಹಿಂಗೆ ಮಾಡಿದೆ ಅಂತ ಕೇಳಿದ್, ಇಲ್ಲಪ್ಪ ಅದೇನೋ ಕೋಪದಾಗ ಮಾಡಿದಂತ ಏನೋ CM ಹೇಳ್ಬೋದು ಅಷ್ಟೇ. ಅದು ಸಮುದಾಯಿಸಿ ಅಂತ ಅನ್ನೋದು. ಇವಾಗ ನನಗೂ ಕೋಪ, ನಾವು ಮನುಷ್ಯರು ಗಂಡಸರ ಮೇಲೆ ನಮ್ಗೆ ಕೋಪ ಬರಲ್ವಾ? ಸಡನ್ ಆಗಿ ಧಿಕ್ಕಾರ ನಡೀರಿ ಅಂತ ನೋಡೋ ಅಂತ ಅಂದಿರ್ತಾರೆ. ಅಷ್ಟು ಬಿಟ್ರೆ ಏನು ಕಪಾಳಕ್ಕೆ ಏನು ಹೊಡೆದಿಲ್ವಲ್ಲ, ಕೈ ಹಿಂಗೆ ಮಾಡಿದಾರೆ ಅಷ್ಟೇ. ಹೋಗ್ರಿ ಅಂತ ಅಂದಿದ್ದಾರೆ, ಅದನ್ನ ಕಪಾಳಕ್ಕೆ ಹೋಗಿದ್ದು ಅಂತ ನೀವೆಲ್ಲ ಬಿಂಬಿಸ್ತಾ ಇದ್ದೀರಾ. ಅಂದ್ರೆ ಇವ್ರು ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇರಲಿಲ್ಲ. ಅಗತ್ಯ ಇರಲಿಲ್ಲ ರಾಜೀನಾಮೆ ಕೊಡೋ ಅಗತ್ಯ ಏನಿದೆ ಹೇಳ್ರಿ? ಇಂಥವೆಲ್ಲ ಬೇಕಾದಷ್ಟು ಆಗ್ತಾ ಇರ್ತವೆ, ಲಾಠಿ ಚಾರ್ಜುಗಳು ಆಗ್ತವೆ, ಎಷ್ಟು ಕಡೆ ಆಗ್ತವೆ ಅಲ್ವಾ? ಆಗ್ತಾನೆ ಇರ್ತಾವಪ್ಪ ಅದೆಲ್ಲ. ಅವೆಲ್ಲ ಬಹಳ ಈಜಿ ಆಗ್ತಾವೆ. ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ ಆಗಿರೋ ಈ ಥರ ಎಲ್ಲ ಸರ್ಕಾರದ ಮೇಲೆ ರಾಜೀನಾಮೆ ಕೊಡ್ತೀನಿ ಅಂತ ಅವೆಲ್ಲ ಹೆದರ್ಸೋದಾಗ್ಲಿ ಅವೆಲ್ಲ ಮಾಡಕ್ ಹೋಗಬಾರ್ದು. ಅವರು ಒಳ್ಳೆ ನೇಮ್ ಇದೆ, ಅವ್ರಿಗೆ ಒಳ್ಳೆ ಆಫೀಸರ್ ಅವರು. ಅದು ಯಾಕೆ ಹಿಂಗೆ ಮಾಡೋದು ಅಂತ ನನಗೆ ಆಶ್ಚರ್ಯ ಆಗ್ಬಿಟ್ಟಿದೆ. ನೀವು BJP ಅವ್ರ ಕುಮ್ಮಕ್ಕು ಅಂತ ಹೇಳ್ತಿದ್ರಿ? 100% BJP ಅವ್ರ ಕುಮ್ಮಕ್ಕು ಇಲ್ಲ, ಕೊಡೋಕೆ ಚಾನ್ಸೇ ಇಲ್ಲ. ಅವ್ರು ಬಹಳ ಒಳ್ಳೆ ಆಫೀಸರು.